ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಮ್ಮೆಲ್ಲರಿಗೂ ಗೊತ್ತು, ಸಿಂಹ ಕಾಡಿನ ರಾಜ ಅಲ್ವಾ. ಒಂದು ದಿನ ಹೀಗೆ ಎಲ್ಲ ಪ್ರಾಣಿಗಳು ಸೇರಿಬಿಟ್ಟು ಸಿಂಹನೇ ಯಾಕೆ ಕಾಡಿನ ರಾಜ ಆಗಬೇಕು, ಬೇಡ ಬೇರೆ ಯಾರನ್ನಾರು ರಾಜನನ್ನಾಗಿ ಮಾಡೋಣ ಅಂತ ಡಿಸೈಡ್ ಮಾಡುತ್ತೆ. ಆಗ ಸಿಂಹನೂ ಸಹ ಸುಮ್ಮನೆ ಇರುತ್ತೆ. ಆಗ ಎಲ್ಲ ಪ್ರಾಣಿಗಳು ಸೇರಿ ಸರಿ ಯಾರನ್ನ ರಾಜನನ್ನಾಗಿ ಮಾಡೋದು ಅಂತ ಯೋಚನೆ ಮಾಡಿದಾಗ, ಯಾರು ತುಂಬ ಆ್ಯಕ್ಟಿವ್ ಆಗಿರ್ತಾರಲ್ಲ ಅವರನ್ನು ರಾಜನನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಎಲ್ಲ ಪ್ರಾಣಿಗಳು ಸಹ ಒಮ್ಮತದಿಂದ ಮಂಗನನ್ನು ರಾಜನನ್ನಾಗಿ ಮಾಡುತ್ತೆ. ಮಂಗನೂ ಸಹ ಒಪ್ಕೊಳ್ಳುತ್ತೆ, ಅದು ರಾಜ ಆಗುತ್ತೆ. ಹೀಗೆ ಸಮಯ ಕಳೆಯುತ್ತೆ. ಸಮಯ ಕಳೆದಾಗ ಒಂದು ದಿನ ಒಂದು ಕುರಿಯ ಮರಿಯನ್ನು ಒಂದು ನರಿ ಎಳ್ಕೊಂಡು ಹೋಗ್ಬಿಡತ್ತೆ. ಆಗ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಓಡಿ ಬಂದು ರಾಜನ ಬಳಿ ಅಂದರೆ ಮಂಗನ ಬಳಿ ಹೇಳುತ್ತೆ, ನೀನು ಇವಾಗ ಕಾಡಿನ ರಾಜ ಅಲ್ವಾ, ನಮ್ಮೆಲ್ಲರ ರಕ್ಷಣೆ ನಿನ್ನ ಹೊಣೆ, ಹಾಗಾಗಿ ದಯಮಾಡಿ ಬಂದು ನನ್ನ ಮಗುವನ್ನು ಕಾಪಾಡು ಅಂತ ಕೇಳ್ಕೊಳುತ್ತೆ. ಅದು ಸರಿ ಆಯಿತು ಬಾ ನಾನು ಕಾಪಾಡ್ತೀನಿ ಅಂತ ಹೋಗುತ್ತೆ. ಹೋದಾಗ ಅಲ್ಲಿ ಆ ಮರಿಯನ್ನು ಒಂದು ಮರದ ಕೆಳಗಡೆ ಹಿಡ್ಕೊಂಡು ಕೂತ್ಕೊಂಡಿರುತ್ತದು. ಈ ಮಂಗ ಏನು ಮಾಡುತ್ತೆ, ಮರದಿಂದ ಮರಕ್ಕೆ, ಒಂದು ಮರ, ಎರಡು ಮರ, ಮೂರು ಮರ, ಹೀಗೆ ಮರದಿಂದ ಮರಕ್ಕೆ ಹಾರ್ತಾನೆ ಇರುತ್ತೆ. ಇದು ನೋಡ್ತಾ ಇರುತ್ತೆ, ಏನು ಮಾಡ್ತಾ ಇದೆ ಇದು, ನನ್ನ ಮಗುನ ಕಾಪಾಡು ಅಂದರೆ ಮರದಿಂದ ಮರಕ್ಕೆ ಹಾರಾಡ್ತಾ ಇದೆಯಲ್ಲ ಇದು ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಕೇಳುತ್ತೆ, ನೀನು ಏನು ಮಾಡ್ತಾ ಇದೆಯಾ, ಮರದಿಂದ ಮರಕ್ಕೆ ಹಾರ್ತಾ ಇದೆಯಾ, ನನ್ನ ಮರಿಯನ್ನು ಕಾಪಾಡು ನೀನು ಅಂತ ಕೇಳ್ಕೊಳುತ್ತೆ. ಆಗ ಆ ಮಂಗ ತುಂಬ ಸುಂದರವಾದ ಸಾಲು ಹೇಳ್ತಾ ಇದೆ, ನಾನು ಪ್ರಯತ್ನ ಪಡ್ತಾ ಇದ್ದೀನಲ್ವಾ, ನಾನೇನು ಪ್ರಯತ್ನ ಪಡ್ತಾ ಇಲ್ವಾ, ನಾನು ಪ್ರಯತ್ನ ಪಡ್ತಿದ್ದೀನಿ ನೋಡು, ಈ ಮರದಿಂದ ಆ ಮರಕ್ಕೆ, ಆ ಮರದಿಂದ ಈ ಮರಕ್ಕೆ ನಾನು ಹಾರ್ತಾ ಇದ್ದೀನಿ. ನನ್ನ ಪ್ರಯತ್ನವನ್ನು ನಾನು ಪಡ್ತಾ ಇದ್ದೀನಿ, ಆದರೆ ನಾನು ನಿನ್ನ ಮಗುವನ್ನು ರಕ್ಷಣೆ ಮಾಡೇ ಮಾಡ್ತೀನಿ ಅಂತ ನಾನೆಲ್ಲರೂ ಬರ್ಕೊಟ್ಟಿದ್ನಾ, ಆಗುತ್ತಾ ನನ್ನ ಕೈಯಲ್ಲಿ, ನೀನು ಯೋಚನೆ ಮಾಡು ಅಂತ ಹೇಳುತ್ತೆ. ಆಗ ಅದು ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೆ. ಅಯ್ಯೋ, ಎಂಥ ಪ್ರಾಣಿಯನ್ನು ನಾವು ರಾಜನನ್ನಾಗಿ ಮಾಡಿದ್ದೀವಪ್ಪ. ಅಂದರೆ ಹೌದು, ಅದು ಪ್ರಯತ್ನ ಪಡ್ತಿದೆ, ಅದು ಪ್ರಯತ್ನ ಪಡ್ತಿಲ್ಲ ಅಂತ ನಾವು ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಅದರ ಪ್ರಯತ್ನ ಸರಿಯಾದ ದಾರಿಯಲ್ಲಿ ಇದೆಯಾ ಅಂತ ನೋಡೋದಾದರೆ ನಮ್ಮೆಲ್ಲರಿಗೂ ಗೊತ್ತು ಅದು ಸರಿಯಾದ ಪ್ರಯತ್ನ ಅಲ್ಲ ಅಲ್ವಾ. ಯಾಕೆ ಈ ಮಾತನ್ನು ನಾನಿವತ್ತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಓದ್ಕೊಳ್ಳಿ, ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ನೀವು ಪ್ರಯತ್ನ ಪಡಬೇಕು ಅಂದಾಗ, ಇಲ್ಲ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಕೊನೆಗೆ ಅವರ ರಿಸಲ್ಟ್ ನೋಡಿದಾಗ ಅವರ ರಿಸಲ್ಟ್ನಲ್ಲಿ ಮಾರ್ಕ್ಸ್ಗಳು ಕಮ್ಮಿ ಬರುತ್ತಾ ಇರುತ್ತೆ. ಇದು ನಾವೆಲ್ಲರೂ ಸಹ ನೋಡ್ತಾ ಇರುವಂತಹ ಪ್ರಸ್ತುತ ಪರಿಸ್ಥಿತಿ. ಹೌದು, ಅಂಕಗಳೇ ಮೌಲ್ಯಮಾಪನ ಅಲ್ಲ, ಆದರೆ ವಿದ್ಯಾರ್ಥಿಗಳಾಗಿ ನಿಮ್ಮ ಪ್ರಯತ್ನ ಏನಿದೆ ಅದು ಸರಿಯಾದ ದಾರಿಯಲ್ಲಿದೆಯಾ ಅಂತ ದಯವಿಟ್ಟು ಪರೀಕ್ಷೆ ಮಾಡಿಕೊಳ್ಳಿ. ನೀವು ಓದುವ ರೀತಿ ಸರಿ ಇದೆಯಾ, ನೀವು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದೀರಾ, ಅಥವಾ ನಿಮಗೆ ಯಾರ್ದಾದ್ರೂ ಸಹಾಯ ಬೇಕಾ, ದಯವಿಟ್ಟು ತಗೊಳ್ಳಿ. ಆದರೆ ಎಕ್ಸಾಮ್ ಹತ್ತಿರ ಬರ್ತಿದೆ, ಎಲ್ಲ ಮಕ್ಕಳು ದಯವಿಟ್ಟು ಓದಿ. ಹಾಗೆ ದೊಡ್ಡವರಿಗೆ, ಮಕ್ಕಳು ಓದಬೇಕು ನಿಜ, ಆದರೆ ಓದು ಜ್ಞಾನಾರ್ಜನೆಗಾಗೇ ಇರಬೇಕೇ ವಿನಃ ಅಂಕಕ್ಕೆ ಮೀಸಲಾಗಿರಬಾರ್ದು. ಯೋಚನೆ ಮಾಡಿ. ಥ್ಯಾಂಕ್ ಯು.